ಈಗ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿಯನ್ನ ಸೂಚಿಸಿದೆ ಅನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಯೋಚನೆ ಇದು. ಸೊ ಅದಕ್ಕೆ ಕ್ಯಾಬಿನೆಟ್ನಿಂದ ಸಮ್ಮತಿ ಸಿಕ್ಕಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿ ಇದನ್ನು ಶಿಫಾರಸು ಮಾಡಿತ್ತು. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಬೇಕಾದಂಥ ಸಿದ್ಧತೆಯನ್ನು ಸರ್ಕಾರ ಮಾಡಿಕೊಳ್ಳಬೇಕು ಅನ್ನುವಂಥ ವರದಿಯನ್ನು ಕೊಟ್ಟಿತ್ತು, ಮತ್ತದು ಕಾರ್ಯಸಾಧು ಅನ್ನುವಂಥ ವರದಿಯನ್ನು ಕೊಟ್ಟಿತ್ತು. ಈಗ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವರದಿಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿಯನ್ನು ಸೂಚಿಸಿದೆ. ಇದಾದ ನಂತರ ಲೋಕಸಭೆಯಲ್ಲಿ ಮಂಡನೆಯಾಗಬೇಕಿದು. ಸೊ ಅಲ್ಲಿ ಕೂಡ ಅದಕ್ಕೆ ಅನುಮತಿ ಸಿಕ್ಕಿದ್ರೆ ಅಥವಾ ಸಮ್ಮತಿ ಸಿಕ್ಕಿದ್ರೆ, ಅನುಮೋದನೆ ಸಿಕ್ಕಿದ್ರೆ ಆ ನಂತರ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಯಾಗತ್ತೆ. ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ತಮ್ಮ ಮ್ಯಾನಿಫೆಸ್ಟೋ ಮುಖಾಂತರ ಪ್ರಣಾಳಿಕೆಯಲ್ಲೂ ಕೂಡ ಇದನ್ನ ಉಲ್ಲೇಖಿಸಿದ್ರು. ನಾವು ಅಧಿಕಾರಕ್ಕೆ ಬಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಫಾರ್ಮುಲಾ ಜಾರಿಯಾಗತ್ತೆ ಅನ್ನೋದನ್ನು ತಿಳಿಸಿದ್ರು. ಈಗ ಅದರ ಮೊದಲ ಹಂತವಾಗಿ ಕೇಂದ್ರ ಕ್ಯಾಬಿನೆಟ್ ಸಭೆಯಲ್ಲಿ, ಕೇಂದ್ರ ಸಚಿವ ಸಂಪುಟದಲ್ಲಿ ಇದಕ್ಕೆ ಸಮ್ಮತಿ ಸೂಚಿಸಲಾಗಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದಂಥ ವರದಿಗೆ ಕ್ಯಾಬಿನೆಟ್ ಸಮ್ಮತಿಯನ್ನು ಸೂಚಿಸಿದೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ಆ ಮೂಲಕ ಒಂದು ಹಂತ ಮುಂದಕ್ಕೆ ಹೋಗಿದೆ ಕೇಂದ್ರ ಸರ್ಕಾರ. ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಪದೇ ಪದೇ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಎಲೆಕ್ಷನ್ ಪ್ರಚಾರದಲ್ಲಿ ಇರಬಹುದು, ಅದಕ್ಕೂ ಮುಂಚಿತವಾಗಿರಬಹುದು. ಸೊ ಸದ್ಯ ಆ ಸರ್ಕಾರ, NDA ಸರ್ಕಾರ ಏನು ಯೋಚನೆಯನ್ನು ಮಾಡಿತ್ತೋ ಅಥವಾ ಏನು ಭರವಸೆಯನ್ನು ಕೊಟ್ಟಿತ್ತೋ ಆ ಭರವಸೆಯನ್ನು ಈಡೇರಿಸೋದಕ್ಕೋಸ್ಕರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗೆ ಏಕಕಾಲದಲ್ಲಿ ಎಲೆಕ್ಷನ್ ಮಾಡುವಂಥ ಮಹತ್ವಾಕಾಂಕ್ಷಿ ಯೋಚನೆ ಇದೆ. 1962ರವರೆಗೂ ಕೂಡ ವಿಧಾನಸಭೆಗೂ ಲೋಕಸಭೆಗೂ ಒಟ್ಟಿಗೆ ಎಲೆಕ್ಷನ್ ಬರ್ತಾ ಇತ್ತು ರಾಜ್ಯದಲ್ಲಿ. ಆ ನಂತರ ಅದು ಬದಲಾಗೋದಕ್ಕೆ ಕಾರಣ ಏನು ಅಂತಂದರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರ ಬದಲಾಗಬಹುದು, ಸರ್ಕಾರ ಬಿದ್ದು ಹೋಗಬಹುದು. ಸೊ ಆ ಕಾರಣಕ್ಕಾಗಿ ಆ ಟೈಮ್ ಟೇಬಲೇ ಈಚೆ ಆಗಿಬಿಡ್ತು. ಆ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಷ್ಟವೂ ಕೂಡ ಆಗ್ತಾ ಇದೆ. ರಾಜಕೀಯ ಅಸ್ಥಿರತೆಯೂ ಕೂಡ ಸೃಷ್ಟಿಯಾಗ್ತಾ ಇದೆ. ಅದಕ್ಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಪರಿಕಲ್ಪನೆಯನ್ನ ಮತ್ತೆ ಜಾರಿ ಮಾಡೋದು ಅಥವಾ ಅದನ್ನು ಜಾರಿಗೊಳಿಸಿದರೆ ಉತ್ತಮ ಅನ್ನುವಂಥ ಅಭಿಪ್ರಾಯ ಕೇಂದ್ರ ಸರ್ಕಾರದ್ದು, NDA ಸರ್ಕಾರದ್ದು ಅಥವಾ BJPಯ ಯೋಚನೆ ಇದು. ಆ ಯೋಚನೆಯನ್ನು ಜಾರಿಗೊಳಿಸೋದಕ್ಕೆ ಸದ್ಯ ಒಂದು ಹೆಜ್ಜೆ ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ಕ್ಯಾಬಿನೆಟ್ ಅಪ್ರೂವಲ್ ಪಡ್ಕೊಂಡಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಮ್ಮತಿ ಸೂಚಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಕೇಂದ್ರ ಸರ್ಕಾರದ ಅಥವಾ BJPಯ ಮಹತ್ವಾಕಾಂಕ್ಷೆಯ ಯೋಚನೆ ಇದು ಒಂದು ಹೆಜ್ಜೆ ಮುಂದಿಟ್ಟಿದೆ ಅಂತ ಆಯ್ತು ಹಂಗಿದ್ರೆ ಸರ್ಕಾರ? ಹೌದು ರಕ್ಷತ್, ಮುಖ್ಯವಾಗಿ ಈಗ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಸಲಿಕ್ಕೆ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಮುಖ್ಯವಾಗಿ BJP ಇದನ್ನು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸಿತ್ತು. ಅದನ್ನು ಈಡೇರಿಸಲಿಕ್ಕೆ ಈಗ ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ನಮ್ಮ ದೇಶದಲ್ಲಿ ಲೋಕಸಭೆಗೆ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ, ಕೆಲವೊಮ್ಮೆ ಅವಧಿಗಿಂತ ಮುಂಚಿತವಾಗಿ ಲೋಕಸಭೆಗೂ ಕೂಡ ಚುನಾವಣೆ ನಡೆಯುತ್ತೆ ಮತ್ತು ರಾಜ್ಯ ವಿಧಾನಸಭೆಗೂ ಕೂಡ ಬೇರೆ ಬೇರೆ ಅವಧಿಯಲ್ಲಿ ಚುನಾವಣೆಗಳು ನಡೀತಾ ಇವೆ. ಇದರಿಂದಾಗಿಯೇ ದೇಶದಲ್ಲಿ ಚುನಾವಣೆಗಳನ್ನು ವರ್ಷ ಪೂರ್ತಿ ನಡೆಸಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಜನ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಚುನಾವಣೆಯಲ್ಲಿ ಮತವನ್ನು
ಹಣವನ್ನು ಚಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇದರಿಂದಾಗಿ ದೇಶದಲ್ಲಿ ಹಣ ವೆಚ್ಚ ಆಗ್ತಾ ಇದೆ, ಜೊತೆಗೆ ಅಧಿಕಾರಿಗಳ ಸಮಯ ಕೂಡ ವ್ಯರ್ಥ ಆಗ್ತಾ ಇದೆ. ಜೊತೆಗೆ ಈ ಚುನಾವಣಾ ನೀತಿ ಸಂಹಿತೆ ಆಗೋದ್ರಿಂದಾಗಿ ಆ ಸಮಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಕೈಗೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ದೇಶದಲ್ಲಿ ಒಂದೇ ಬಾರಿಗೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಂಡಿತ್ತು, ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಸೇರಿಸಿತ್ತು. ಇದನ್ನು ಈ ಹಿಂದೆ ಕೂಡ ಪ್ರಧಾನಿ ಮೋದಿ ಅವರು ಸಾಕಷ್ಟು ಬಾರಿ ಹೇಳಿದ್ರು. ಈಗ ಅದನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರಿಂದಾಗಿ ಈಗ ಏನಾಗುತ್ತೆ ಅಂದರೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗೆ ಏಕಕಾಲದಲ್ಲೇ ಚುನಾವಣೆ ನಡೆಯುತ್ತೆ. ಮುಖ್ಯವಾಗಿ ದೇಶದಲ್ಲಿರತಕ್ಕಂಥ ಎಲ್ಲ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ಕೂಡ ಲೋಕಸಭಾ ಚುನಾವಣೆಯ ಜೊತೆಯೇ ನಡೆಯುತ್ತೆ. ಜನರು ಚುನಾವಣೆಯಲ್ಲಿ ತಮ್ಮ ಸಂಸದರನ್ನು, ಲೋಕಸಭಾ ಸದಸ್ಯರನ್ನು ಕೂಡ ಆಯ್ಕೆ ಮಾಡಬೇಕಾಗುತ್ತೆ. ಜೊತೆಗೆ ಅದೇ ವೇಳೆಯಲ್ಲಿ ರಾಜ್ಯ ವಿಧಾನಸಭೆಗೆ MLAಗಳನ್ನು ಕೂಡ ಆಯ್ಕೆ ಮಾಡಬೇಕಾಗುತ್ತೆ. ಹೀಗಾಗಿ ಏಕಕಾಲಕ್ಕೆ MP ಮತ್ತು MLA ಚುನಾವಣೆಗಳನ್ನು ನಡೆಸಲಿಕ್ಕೆ ಈಗ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನು ನೀಡಲಾಗಿದೆ. ಇದರಿಂದಾಗಿ ಕೆಲ ರಾಜ್ಯಗಳ ವಿಧಾನಸಭೆಯ ಅವಧಿ ಕೂಡ ಈಗ ಕಡಿತ ಆಗುತ್ತೆ. ಕೆಲವು ರಾಜ್ಯಗಳಲ್ಲಿ ಈಗ 2029ಕ್ಕಿಂತ ಮುಂಚಿತವಾಗಿ ಚುನಾವಣೆ ನಡೆಯೋದಿತ್ತು. ಆ ರಾಜ್ಯಗಳ ವಿಧಾನಸಭೆಗಳ ಅವಧಿ ಸ್ವಲ್ಪ ವಿಸ್ತರಣೆ ಆಗುತ್ತೆ. 2030ಕ್ಕೆ ಚುನಾವಣೆ ನಡೆಯಬೇಕಾಗಿದ್ದಂಥ ರಾಜ್ಯಗಳ ವಿಧಾನಸಭೆ ಅವಧಿ ಕೂಡ ಕಡಿತ ಆಗಿ 2029ಕ್ಕೆ ಈಗ ಚುನಾವಣೆಯನ್ನು ನಡೆಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಸೂದೆಯನ್ನು ಸಿದ್ಧಪಡಿಸಿ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲೇ ಕೇಂದ್ರ ಸರ್ಕಾರ ಮಂಡಿಸಲಿದೆ. ಅದಕ್ಕೆ ಸಂಸತ್ನ ಉಭಯ ಸದನಗಳ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಳುತ್ತೆ. ಯಾವ ರೀತಿಯಾಗಿ ಈಗ ಏಕಕಾಲಕ್ಕೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಮಸೂದೆಯಲ್ಲಿ ವಿಸ್ತಾರವಾಗಿ ತಿಳಿಸಲಾಗುತ್ತೆ. ಅದರ ಬಗ್ಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ನಡೆಸಿ ಒಪ್ಪಿಗೆಯನ್ನು ನೀಡಲಾಗುತ್ತೆ. ಈಗ ಮುಖ್ಯವಾಗಿ ರಾಜ್ಯಸಭೆಯಲ್ಲೂ ಕೂಡ ಬಿಜೆಪಿ ಮತ್ತು NDAಗೆ ಸ್ಪಷ್ಟವಾದಂಥ ಬಹುಮತ ಇದೆ. ಹಾಗಾಗಿ ರಾಜ್ಯಸಭೆಯಲ್ಲೂ ಕೂಡ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಈ ಕಾರಣಕ್ಕಾಗಿ ಈಗ ಈ ಕೇಂದ್ರದ ಕ್ಯಾಬಿನೆಟ್ನಲ್ಲೂ ಕೂಡ ಈ ಮಸೂದೆಗೆ ಮಂಡನೆಯನ್ನು ಮಾಡಲಿಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಸಲಿಕ್ಕೂ ಕೂಡ ಒಪ್ಪಿಗೆಯನ್ನು ನೀಡಲಾಗಿದೆ. ಈಗ NDA ಸರ್ಕಾರದ ಕಳೆದ ಅವಧಿಯಲ್ಲಿ ಏನಾಗಿತ್ತು ಅಂತಂದರೆ ರಾಜ್ಯಸಭೆಯಲ್ಲಿ NDAಗೆ ಬಹುಮತ ಸಿಕ್ಕಿರಲಿಲ್ಲ. ಆಗ ಕೆಲವೊಂದು ಪ್ರಾದೇಶಿಕ ಪಕ್ಷಗಳ ಮೇಲೆ ಅವಲಂಬನೆ ಆಗಿತ್ತು. ವಿಶೇಷವಾಗಿ YSR ಕಾಂಗ್ರೆಸ್ಸು, ತೆಲಂಗಾಣದ TRS, ಒರಿಸ್ಸಾದ BJD ಪಕ್ಷಗಳ ಮೇಲೆ ಅವಲಂಬನೆ ಆಗಿತ್ತು. ಈ ಪಕ್ಷಗಳ ಮರ್ಜಿನಲ್ಲೇ ರಾಜ್ಯಸಭೆಯಲ್ಲಿ ಮಸೂದೆಗಳನ್ನು ಮಂಡಿಸಿ ಒಪ್ಪಿಗೆ ಪಡೆಯಬೇಕಾದಂಥ ಸ್ಥಿತಿಯಲ್ಲಿ NDA ಇತ್ತು. ಆದರೆ ಈಗ NDAಗೆ ಸ್ಪಷ್ಟವಾದಂಥ ಬಹುಮತ ರಾಜ್ಯಸಭೆಯಲ್ಲೂ ಕೂಡ ಈಗ ಇರೋದ್ರಿಂದಾಗಿ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನು ಈಗಲೇ ಜಾರಿಗೆಗೊಳಿಸಲಿಕ್ಕೆ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಈಗ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಮುಖ್ಯವಾಗಿ ಈಗ 2023ರಲ್ಲಿ ಚುನಾವಣೆ ನಡೆದಿತ್ತು. ಈಗ 2028ಕ್ಕೆ ಅವಧಿ ಅಂತ್ಯ ಆಗುತ್ತೆ. ಹಾಗಾಗಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಅವಧಿಯನ್ನು 1 ವರ್ಷ ವಿಸ್ತರಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಇನ್ನು ಕೆಲವು ರಾಜ್ಯಗಳ ವಿಧಾನಸಭೆ ಅವಧಿಯನ್ನು ಬೇಗನೆ ಕಡಿತ ಮಾಡಿ ಬೇಗನೆ ಚುನಾವಣೆ ನಡೆಸಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಹೀಗಾಗಿ ಒಂದೊಂದು ರಾಜ್ಯದ ವಿಧಾನಸಭಾ ಚುನಾವಣೆಗಳು ಕೂಡ ಬೇರೆ ಬೇರೆ ಅವಧಿಯಲ್ಲಿ ನಡೀತಾ ಇದ್ವು. ಹಾಗಾಗಿ ಆಯಾ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಈಗ ಮಸೂದೆಯಲ್ಲಿ ವಿವರಿಸಲಾಗುತ್ತೆ. ಅದರ ಪ್ರಕಾರವೇ ಈಗ ಚುನಾವಣೆಯನ್ನು ನಡೆಸಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.